ನಾನು ನಿಮಗೆ ಕಲರ್ ಕೋಡಿಂಗ್ ಬಗ್ಗೆ ಹೇಳ್ತೀನಿ. ಕಲರ್ ಕೋಡಿಂಗ್ ಕ್ಲಾತ್ ಬಗ್ಗೆ ಹೇಳ್ತೀನಿ. ಫೈಬರ್ ಮೈಕ್ರೋ ಫೈಬರ್ ಕ್ಲಾತು. ಈ ಕ್ಲಾತ್ಗಳು ಯಾವ್ಯಾವ ಕಲರಲ್ಲಿ ಎಲ್ಲೆಲ್ಲಿ ನಾವು ಯುಟಿಲೈಸ್ ಮಾಡ್ಬೋದು, ಇದು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಮತ್ತು ಇದನ್ನು ಬೇರೆ ಕಡೆ ಏನೋ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಕಲರ್ ಕೋಡಿಂಗ್ ಅಂತ ಹೆಸರಿಟ್ಟರು. ಫಸ್ಟು ಬಂದು ಗ್ರೀನ್ ಕಲರ್ ಬಂದು ನಾವು 8 ಫೋಲ್ಡಲ್ಲಿ ನಾವು ಪ್ರತಿಯೊಂದು ಕ್ಲಾತ್ 8 ಫೋಲ್ಡಲ್ಲಿ ಮಾಡ್ಬೋದು. ಯಾವ ಥರ ಮಾಡ್ಬೋದು, ಇದು ಎಲ್ಲಿಗೆ ಯೂಸ್ ಮಾಡಬೇಕು, ಇದು ಎಷ್ಟು ತಿಂಗಳು ಯೂಸ್ ಮಾಡ್ಬೋದು ಅಂತ ಒಂದು ನಿಮಗೆ ಹಿಂಟ್ಸ್ ಕೊಡ್ತೀವಿ. ಸೊ ಫಸ್ಟು ನಾವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡುವಾಗ 8 ಫೋಲ್ಡ್ ಆಗಬೇಕು. ಸೊ ಈ ಕಡೆ ಒಂದ್ಸಲಿ, ಸೆಕೆಂಡ್ ಇದು, ದೆನ್ ಥರ್ಡು, ದೆನ್ ಫೋರ್ತು. ಇದು 4 ಸೈಟು ಒಂದು ಸೈಡಲ್ಲಿ ಆಯಿತು. ನೆಕ್ಸ್ಟು ಉಲ್ಟಾ ಮಾಡಿ, ನೆಕ್ಸ್ಟು ಇನ್ನೊಂದು 6th, 7th, ದೆನ್ 8th. ಓಕೆ, 5th, 6th, 7th, 8th ಅದು ನಾವು ಕ್ಲೀನಿಂಗ್ ಮಾಡಬೇಕಾ ಕಲರ್. ಈ ಕಲರ್ ಕೋಡಿಂಗಲ್ಲಿ ನಾವು ಐಡೆಂಟಿಫೈ ಮಾಡಿರೋದು ಕ್ಯಾಪ್ಟರೇಟ್ ಮಾತ್ರ, ಕ್ಯಾಪ್ಟರೇಟ್ ಟೇಬಲ್ಸ್ ಮಾತ್ರ ಯೂಸ್ ಮಾಡಿ. ಆ್ಯಂಡ್ ಇವೆಂದು ಪೆಂಟಿಯಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟು ಬ್ಲೂ ಕಲರ್. ಇದು ಬಂದು ಜನರಲಿ ಕಾಮನ್ ಏರಿಯಲ್ಲಿ ಯೂಸ್ ಮಾಡಬೇಕು. ಆಫೀಸ್ ಏರಿಯಾ ಟೇಬಲ್ಸಲ್ಲಿ ಐಡೆಂಟಿಫೈ ಮಾಡ್ಬೋದು. ಆಮೇಲೆ ನಾರ್ಮಲಾಗಿ ಟೇಬಲ್ಸ್ ಡಸ್ಟಿಂಗ್ಸು ಆ್ಯಂಡ್ ವಿಂಡೋ ಡಸ್ಟಿಂಗ್ಸು ನಾರ್ಮಲಿ ಎಲ್ಲ ಕಡೆಯೂ ನಾವು ರಿಸೆಪ್ಷನ್ ಏರಿಯಾ ಕೂಡ ನಾವು ಯೂಸ್ ಮಾಡ್ಬೋದು. ಇದು ಯೆಲ್ಲೋ ಕಲರ್ ಕ್ಲಾತು. ಆ್ಯಕ್ಚುಲಿ ನಾವು ಇದು ಯೆಲ್ಲೋ ಕಲರ್ ಕ್ಲಾತು ಎಸ್ಪೆಷಲಿ ನಾವು ಇವಾಗ ಜಿಮ್ ಏರಿಯಾ, ಈ ಥರ ಜಿಮ್ಗಳು ಏರಿಯಾ, ಎಲೆಕ್ಟ್ರಿಕಲ್ ಏರಿಯಾಗಳಲ್ಲಿ ಯೂಸ್ ಮಾಡೋದು. ಬಟ್ ಯೂಶ್ವಲಿ ಇಲ್ಲಿ ನಮ್ಮದು ಜಿಮ್ಮು ಎಲೆಕ್ಟ್ರಿಕಲ್ ಏರಿಯಾ ಇಲ್ದಿರೋದಕ್ಕೆ ನಾವು ಇದು ಗ್ಲಾಸ್ ಕ್ಲೀನಿಂಗ್ ಕೂಡ ನಾವು ಯುಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು ರೆಡ್ ಕಲರ್. ಇದು ಸ್ಪೆಸಿಫಿಕ್ ಕ್ಲಾತು. ಇದು ಐಡೆಂಟಿಫೈ ಮಾಡೋದು ಓನ್ಲಿ ವಾಶ್ರೂಮ್ ಕ್ರಿಟಿಕಲ್ ಏರಿಯಲ್ಲಿ ಯೂಸ್ ಮಾಡ್ತೀವಿ. ಇದು ಕ್ರಿಟಿಕಲ್ ಅಂತ ಕರಿತೀವಿ. ಎಜಾಸರಿ ಎಲ್ಲ ಕ್ಲಾತ್ ಕೂಡ ಕ್ರಿಟಿಕಲ್ ಅಂತ ಕರೆಯೋದು. ಇದು ಕೂಡ ಕ್ರಿಟಿಕಲ್ ಏರಿಯಾ ಕರೆದು ಇದು ಒಂದು ರೆಸ್ಟ್ ರೂಮಲ್ಲಿ ನಾವು ಯುಟಿಲೈಸ್ ಮಾಡ್ತೀವಿ. ರೆಸ್ಟ್ ರೂಮ್ಸಲ್ಲಿ WC ಶೀಟ್ ಕವರ್ಸು, ಕ್ಯೂಬಿಕಲ್ ಡೋರ್ಸು ಮತ್ತು ವಾಲ್ ಟೈಲ್ಸು ಎಲ್ಲ ಯುಟಿಲೈಸ್ ಮಾಡಿ ಇದು ಯೂಸ್ ಮಾಡ್ತೀವಿ. ಇಷ್ಟೇ ನಾವು ಕಲರ್ ಕೋಡಿಂಗ್ ಕ್ಲಾತ್. ಸೊ ಇದನ್ನು ನಾವು ಯುಟಿಲೈಸ್ ಮಾಡಿ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.